ಹಾಂ, ನಿನ್ನೆ ಅಂಜು ಸರಿ ಮಾಡಿದ್ದಕ್ಕೆ ಇವತ್ತು ನಾನು ಸರಿ ಮಾಡಿಬಿಟ್ಟೆ. ಸಮಾನತ್ವ. ಏನ್ರಿ ನೆನಪಿದೆ ಅಲ್ವಾ, ನಾಳೆ ರಥ ಇದೆ. ಸೊ ನೀವೆಲ್ಲ ಹೊರಗಡೆ ಹೋಗ್ಬೇಡಿ, ಮನೇಲೇ ರೀ. ಸರಿ. ಅಂಜು, ನಾಳೆ ಪುರೋಹಿತರು ಬರ್ತಾ ಇದ್ದಾರಲ್ಲ, ಪ್ರಾಸೆಸ್ ಎಲ್ಲ ನೆನಪಿದೆ ತಾನೇ? ನೆನಪಿದೆ ರೀ. ಅವಲಕ್ಕಿ ಮತ್ತು ಕಡಲೆ ನಾ ತಂದ್ರೆ, ಬೆಲ್ಲ ಮತ್ತು ಸಕ್ಕರೆ ನೀವು ತರ್ತೀರ. ಅಗರಬತ್ತಿ ಮತ್ತು ಕಡ್ಡಿ ಪಟ್ನ ನಾನ್ ತಂದ್ರೆ, ಅರಿಶಿನ ಮತ್ತು ಕುಂಕುಮ ನೀವು ತರ್ತೀರಿ. ಪ್ರಾರ್ಥನೆ ನಾನ್ ಮಾಡಿದ್ರೆ ಆಶೀರ್ವಾದ ನೀವು ತಗೋತೀರಾ. ಯಾಕಂದ್ರೆ ಸಮಾನತ್ವ. ಅಯ್ಯೋ ಸಾರಿ ರೀ. ಇಟ್ಸ್ ಓಕೆ. ಅಗರಬತ್ತಿಗಳು. ಹಾಂ, ಇವನೇನು ಚಿಕ್ಕದು ಕೊಟ್ಟಿದ್ದ ತೆಂಗಿನಕಾಯಿ ಇವೇ ನೀವು ಇಷ್ಟೇ ಎಲ್ಲ ಇದ್ದಾವೆ. ಅಂಜು, ಹೊರಗಡೆ ಸಾರಿ ಹೇಳ್ತಿದೆಯಲ್ಲ. ಅದು ಎದುರು ಮನೆಯವ್ರ ಮೇಲೆ ಗೊತ್ತಿಲ್ಲದೆ ನೀರು ಹಾಕ್ಬಿಟ್ಟೆ ರೀ, ಅದಕ್ಕೆ ಸಾರಿ ಹೇಳ್ತಿದ್ದೆ. ಎಲ್ಲೆಲ್ಲಿ ಕೊಡು. ನೀನು ಅವ್ರ ಗಂಡನ ಮೇಲೆ ಹಾಕಿದೀಯಲ್ಲ, ನಾನು ಅವ್ರ ಹೆಂಡತಿ ಮೇಲೆ ಹಾಕಿ ಬಂದ್ಬಿಡ್ತೀನಿ. ಸಮಾನತ್ವ. ಅಂಜು ಎಷ್ಟೇನೆ ಹಾಕಿದಳು, ನಾನು ಅಷ್ಟೇನೆ ಹಾಕಬೇಕು. ಇವನ್ ಸಮಾನತೆಗೆ ಬೆಂಕಿ ಹಾಕ. ಏನ್ರಿ ನೀವು ಒಬ್ಬರೇ ಬಂದಿದ್ದೀರಾ? ಪೂಜಾರಿ ಅವ್ರಿಲ್ಲಿ? ಅದ ನನ್ನ ಕಾಲು ನಾನು ತೊಳೆದೆ, ನೀನು ಕೂಡ ಕಾಲು ತೊಳ್ಕೊಂಡ್ಬಿಟ್ರೆ ಸ್ವಾಮೀಜಿಗಳು ಒಳಗಡೆ ಹೋಗ್ಬಿಡ್ತಾರೆ. ನನ್ನ ಕಾಲು ನಿಮ್ಮ ಕಾಲು ಏನ್ರಿ? ಅವ್ರ ಕಾಲು ತೊಳೆದು ಒಳಗಡೆ ಕರ್ಕೊಂಬನ್ನಿ. ಅದೇ ಅವ್ರಿಗಿರೋ 2 ಕಾಲಲ್ಲಿ ನನ್ನ ಭಾಗದ ಕಾಲು ನಾನು ತೊಳೆದ್ಬಿಟ್ಟೆ, ನಿನ್ನ ಭಾಗದ ಕಾಲು ನೀನು ತೊಳೆದ್ಬಿಟ್ರೆ ಅವ್ರು ಒಳಗಡೆ ಬಂದ್ಬಿಡ್ತಾರೆ. ಸಮಾನತೆ. ನಿಮ್ಗೆ ಹೇಳ್ತೆ ನೋಡಿ, ನನ್ಗೆ ಬುದ್ಧಿ ಕಡಿಮೆ ಆಗುತ್ತೆ. ಛೀ, ಅದೇನದೆ ಸಮಾನತೆ ಇಲ್ಲಾಂದ್ರೆ ನಾನು ನಿದ್ದೆನೇ ಬರಲ್ಲ. ಒಂದು 5 ನಿಮಿಷ ಇರಿ, ನಾನು ಪೂಜೆಗೆಲ್ಲ ಸಾಮಾನ ರೆಡಿ ಮಾಡ್ಕೊಂಬರ್ತೀನಿ. ಅದೆಂತಮ್ಮ, ಮಾಡ್ಕೊಳ್ಳಿ. ಏನ್ರಿ ಅವ್ರನ್ನ ಅಲ್ಲಿ ಕೂರಿಸಿ ಫ್ಯಾನ್ ಹಾಕಿರಿ, ನಾನು ಹೀಗೆ ಬರ್ತೀನಿ. ಬನ್ನಿ ಪುರೋಹಿತ. ವಾಸ್ತು ಚೆಂದುಂಟು ಮಾರಯ್ಯ. ಎಂತ ಮಾರಯ್ಯ, ಕಾಲು ತೊಳೆಯ ಮಧ್ಯದಲ್ಲಿ ಗಾಬರಿಯಿಂದ ಓಡಿ ಹೋದೆ. ಅದಾ ಸಮಾನತ ಪುರೋಹಿತ್ರೆ. ಸೇಮಿಯ ಪಾಯಸ ಆಗಿರುತ್ತೆ. ಈಗ ಸೇಮಿಯ ಪಾಯಸ ಎಲ್ಲ ಬೇಡ ಮಾರಯ್ಯ, ಪೂಜೆ ಆದ ನಂತರ ನೋಡೋಣ. ಶೆಕೆ ಉಂಟು ಮಾರಯ್ಯ, ಸ್ವಲ್ಪ ಫ್ಯಾನ್ ಹಾಕು. ಹೌದಾ ಅಂಜು, ಪುರೋಹಿತರಿಗೆ ಶೆಕೆ ಆಗ್ತಿದೆ ಅಂತೆ, ಬಂದು ಫ್ಯಾನ್ ಹಾಕೋ. ಎಂತ ಮಾರಯ್ಯ ಪುರುಷಾಂಕಾರಮ, ಫ್ಯಾನ್ ಸುಟ್ಟು ಪಕ್ಕದಲ್ಲೇ ಉಂಟು, ಹೆಂಡತಿನ ಕರಿತಾ ಇದೀಯಾ? ಅದು ಆಮೇಲೆ ಹೇಳ್ತೀರಿ ಪುರೋಹಿತ್ರೆ. ನೀವೇನೋ ಪುಳಿಯೋಗರೆ ಖಾರ ಅಂತಿದ್ರೆ ಸಮಥಿಂಗ್ ಏನು? ಅದು ಪುಳಿಯೋಗರೆ ಖಾರ ಅಲ್ಲ ಮಾರಯ್ಯ, ಪುರುಷಾಂಕಾರ ಮೇಲಿಗೋ. ಚಾಚಾ ಅದೇನಿಲ್ಲ ರೀ, ವೈಫ್ ಆ್ಯಂಡ್ ಹಸ್ಬೆಂಡ್ ಮಧ್ಯೆ ಸಮಾನತೆ ಮೇಂಟೈನ್ ಮಾಡ್ತಿದ್ದೀವಿ. ನಾನು ಅರ್ಧ ಕೆಲಸ ಮಾಡಿದ್ರೆ ಈ ನಂಬಿಕೆದ ಅರ್ಧ ಕೆಲಸ ಅವಳು ಮಾಡಬೇಕು. ಸಮಾನತ್ವ. ಯಪ್ಪ, ಅದಕ್ಕಾಗಿ ಕಾಲು ತೊಳೆದನ್ನು ಮಧ್ಯದಲ್ಲಿ ಬಿಟ್ಟು ಬಂದಿದ್ದ? ಕರೆಕ್ಟ್, ಚೆನ್ನಾಗಿ ಕೆಲಸ ಮಾಡಿದ್ರಿ. ಹಾಂ, ಇದಕ್ಕೆ ಮುಂಚೆ ನಾನು ನಿಂತು ನಿಮ್ಮನ್ನು ಕೂಡಿಸಿ ಫ್ಯಾನ್ ಅಂತ ಹೇಳಿದಲ್ಲ, ನಾನು ಕೂಡಿಸಿದ್ದೀನಿ. ಅದಕ್ಕೆ ಫ್ಯಾನ್ ಹಾಕಬೇಕು. ಹಾಂ, ಶಾರ್ಪು ಬಲೆ ಕಂಡಿಡಿದ್ರಿ. ಮಾರಯ್ಯ, ಒಂದು ಸಣ್ಣ ಡೌಟ್ ಉಂಟು, ಕೇಳಿ. ಮದುವೆ 3 ಗಂಟು ನೀನೇ ಹಾಕಿದ್ದೀಯಾ? ಯಾಕೆ ನಂಗೆ ಕೇಳ್ತಿದ್ದೀರಾ? ನಾನೇ ಕಟ್ಟಿದ್ದು. ಎಂತ ಇಲ್ಲ ಮಾರಯ್ಯ, ಮದುವೆಯಲ್ಲಿ 1.5 ಗಂಟು ನೀನು ಹಾಕಿ, ಇನ್ನೂ 1.5 ಗಂಟು ಸಮಾನತೆ ಹೆಸರಲ್ಲಿ ನಿನ್ನ ಹೆಂಡತಿ ಕೊಟ್ಟೇನೋ ಅನ್ಕೊಂಡೆ. ಪುರೋಹಿತರು ಬಲೆ ಚಮತ್ಕಾರ. ಇರಿ, ಹೀಗೆ ಬರ್ತೀನಿ. ಅಂಜು, ಸ್ವಾಮಿಗಳಿಗೆ ಫ್ಯಾನ್ ಹಾಕಿಲ್ಲ, ಶೆಕೆ ಆಗ್ತದೆ. ಅಯ್ಯೋ ನಿನ್ನ ಸಮಾನತೆ ಸಂತೆಗೆ ಹೋಗ, ಇದೆಲ್ಲಿಯ ಕಾನ್ಸೆಪ್ಟು? ಪಾಪ ಆ ಹುಡುಗಿಯ ಜೀವನ ಹೆಂಗೋ. ತೆಂಗಿನಕಾಯಿ, ಕರ್ಪೂರ, ಹೂವು, ಹಾಂ ಎಲ್ಲ ಸರ್ವೈತು, ಎಲ್ಲ ಉಂಟು. ಅಮ್ಮ ಇಲ್ಲಿ ನೋಡಿ, ಈ ವ್ರತ ಬಂದು ಹೆಂಡತಿ ದಾಂಪತ್ಯ ಜೀವನ ಸುಖವಾಗಿಯೂ ಇನ್ನೂ ದೃಢವಾಗಿಯೂ ಅಷ್ಟೈಶ್ವರ್ಯ ಇರಬೇಕೆಂತೂ ಮಾಡುತ್ತಾರೆ, ಹಾಗೂ ಮನೆ ಶಾಂತಿಯಿಂದ ಇರಬೇಕೆಂತೂ ಮಾಡುತ್ತಾರಮ್ಮ. ನಾರಾಯಣ, ಅಲ್ಲಿ ಬಿಳೆದೆಲೆ ತೊಗೊಂಡು 3 ಸಲ ನೀರು ಹಾಕಪ್ಪ. ನಾನು ಎಲೆ ತೊಗೊತೀನಿ, ನನ್ನ ಹೆಂಡತಿ ನೀರು ಹಾಕ್ತಾಳೆ. ಸಮಾನತೆ. ನಿಲ್ಲು, ಏನಾದರೂ ಮಾಡು. ಹಾಕು. ಅಮ್ಮ, ಈ 2 ಊದಿ ಕಡಿಯನ್ನು ಹಚ್ಚು. ಹೇಯ್, ಒಂದು ನನಗೆ ಕೊಡು. ಮರ್ತೋಗಿ ಏನು? ಸಮಾನತೆ. ಒಂದು ನಾನು ಹಚ್ಚಿದ್ರೆ ಇನ್ನೊಂದು ನೀನು ಹಚ್ಚಬೇಕು. ಬೇಕಿದ್ರೆ 2 ನೀವೇ ಹಚ್ಚಿ. ಆಗಬೇಡ, ಸಮಾನತೆ ಹೋಗುತ್ತೆ. ನಂದು ನಾನು ಹಚ್ತೇನೆ, ನೀನು ಹಚ್ಚು. ಅಪ್ಪ, ಒಂದು ಸಣ್ಣ ಪ್ರಶ್ನೆ ಉಂಟು. ಅಪ್ಪಿ ತಪ್ಪಿ ನಿನಗೆ ಸೀನು ಬಂದರೆ ಅರ್ಧ ನೀನು ಸೀನಿ, ಅರ್ಧ ನಿನ್ನ ಹೆಂಡತಿ ಕೊಡುವೆಯಾ?
ಇದ್ಯಾವುದೋ ಚೆನ್ನಾಗಿದೆ ಪುರೋಹಿತ್ರೆ, ನೆಕ್ಸ್ಟ್ ಟೈಮ್ ಕಂಪಲ್ಸರಿ ಪ್ರಯತ್ನ ಮಾಡ್ತೀನಿ. ಹಾಂ, ಮತ್ತೆ ಇನ್ನೊಂದ್ಸತಿ ಟ್ರೈ ಮಾಡುವಂತೆ ಮಾರಾಯ. ಈ ತೆಂಗಿನಕಾಯಿ ಹೊಡೆದು ಬೇಗತ್ತ. ಹಾಂ ಸರಿ ರೀ. ಅಲ್ಲಿ ನೋಡು ನಿಮ್ಮ ಶೇರಿಂಗ್ ಹಸ್ಬೆಂಡ್. ನಮ್ಮ ಸಂಸಾರ ಆನಂದ ಏನ್ರಿ ಸಾಗರ. ತೆಂಗಿನಕಾಯಿ ತಗೊಂಬನ್ನಿ ಅಂದ್ರೆ ಖಾಲಿ ಕೈಲಿ ಬಂದಿದ್ದೀರಾ? ಅದು ನಿಲ್ಲಿಸು. ಆ? ಏನಮ್ಮ, ಅರ್ಧ ಗಂಟೆ ಮುಂಚೆ ಬಂದಿರೋ ನನಗೆ ತಿಳಿದಿದೆ. 6 ತಿಂಗಳಿಂದ ಸಂಸಾರ ಮಾಡ್ತಿದ್ದೆ, ನಿನಗೆ ಗೊತ್ತಾಗಿಲ್ವಾ? ಏನ್ರಿ ಅದು? ಕಾಯಿ ಅವ್ರು ಹೊಡೆದಿದ್ದಾರೆ, ತರದಕ್ಕೆ ನೀವು ಹೋಗ್ಬೇಕು. ಸಮಾನತೆ. ಆ. ಹೋಗಮ್ಮ. ನನ್ನ ರೇಜರ್ ತೆಗಿತಾನೆ. ಆ? ಸಮಾನತೆ ಇಲ್ಲಂದ್ರೆ ಹೇಗೆ? ಓಂ ವಿಘ್ನೇಶ್ವರಾಯ ನಮಃ. ಮನೆ ತುಂಬ ಮಕ್ಕಳಿಂದ ಸಂತೋಷವಾಗಿರಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಅಂಜು, ನಮ್ಮ ತಲೆ ಮೇಲೆ ಸ್ವಾಮಿಗಳು ಹಾಕಿದಾರಲ್ಲ, ಅವ್ರ ತಲೆ ಮೇಲೂ ನಾವು ಹಾಕಬೇಕು. ಸಮಾನತ್ವ. ಹಾಂ, ಸಮಾನತೆ ಆಯಿತು. ನಿನ್ನ ಪಿಂಡ ಹಿಂದೆ ಎತ್ಕೊಂಡು ಹೋಗ. ಥ್ಯಾಂಕ್ಸ್ ಪುರೋಹಿತ್ರೆ, ಪೂಜೆ ಸಮಾನವಾಗಿ ಮಾಡಿದ್ರಿ. ಅಮ್ಮ, ನನ್ನ ಸಂಭಾವನೆ ಕೊಟ್ಟರೆ ನಾನು ಹಿಂದೆ ತಿರುಗದೆ ನಿಮ್ಮ ಮನೆಯನ್ನು ನೋಡದೆ ಹೋಗಿ ಬರ್ತೇನೆ. ನಮ್ಮ ಮ್ಯಾನೇಜರಿಗೆ ಕಾಲ್ ಮಾಡಿ ಈ ಏರಿಯಾವನ್ನು ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕು ಅಂತ ಹೇಳ್ತಾನೆ.